ನಮಸ್ಕಾರ ಎಲ್ಲರಿಗೂ. ಓದೋದ್ರ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸೊ ಇವಾಗ ನಾವು ಸೀರಿಯಸ್ ಆಗಿ ಸ್ವಲ್ಪ ಇದ್ರ ಮೇಲೆ ವರ್ಕೌಟ್ ಮಾಡೋಣ. ಹೇಗೆ ಅಂತಂದರೆ, ಲೈಕ್ ಹೌ ಟು ಬಿ ದ ಎನ್ವಿರಾನ್ಮೆಂಟ್, ಸ್ಟಡಿ ಟೇಬಲ್ ಇರ್ಬೋದು, ಅಥವಾ ನೀವು ಏನಾದರೂ ಒಂದು ಇವಾಗ ಒಂದು ರೂಟೀನ್ ಇರುತ್ತೆ ಅಲ್ವಾ. ಇವಾಗ ಮಕ್ಕಳು ಆಫ್ಟರ್ ಕಮಿಂಗ್ ಫ್ರಮ್ ಅ ಸ್ಕೂಲ್, ದೇ ಹ್ಯಾವ್ ಸಮ್ ದೇರ್ ಓನ್ ಝೋನ್, ರೈಟ್, ಟು ಡೂ ದೇರ್ ವರ್ಕ್ ಆರ್ ಟು ಪ್ರಾಕ್ಟೀಸ್. ಸೊ ಇದು ನಾನು ಸ್ಟೂಡೆಂಟ್ಸ್ ಅಂತ ನಾನು ತಗೊಂಡ್ರೆ, ಸೊ ಅಡಲ್ಟ್ಸ್ ಕೂಡ ಹ್ಯಾವ್ ದ ಹ್ಯಾಬಿಟ್ ಟು ರೀಡ್ ಅಲ್ವಾ. ಸೊ ಐ ಆಲ್ವೇಸ್ ಪ್ರಿಫರ್ ಸಿಟ್ ಆನ್ ದ ಗ್ರೌಂಡ್. ಸೊ ಎಲ್ಲರೂ ಸಹ, ಮಕ್ಕಳಾಗಲಿ ದೊಡ್ಡವರಾಗಲಿ, ಯಾವಾಗಲೂ ಕೆಳಗಡೆ ಕೂತ್ಕೊಂಡು ಓದಬೇಕು. ಸೊ ಅದು ಇನ್ನೊಂದು ಡಿಫ್ರೆಂಟ್ ಟಾಪಿಕ್ ಅದು. ಲೈಕ್ ಹೇಗೆ ನಮ್ಮ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಹೌ ಟು ಬಿ, ಏನಕ್ಕೆ ನಮಗೆ ಗ್ರೌಂಡ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ತೀನಿ. ಸೊ ಇವಾಗ ಫಸ್ಟು ಕೆಳಗಡೆ ಕಂಪಲ್ಸರಿ ಮ್ಯಾಂಡೇಡಪ್ಪ. ನಾನು ಆಗಲ್ಲ ಮೇಡಮ್, ನನಗೆ ಇದು ಕಾಲಾಗಿದೆ ಅಥವಾ ನನಗೆ ಮಂಡಿ ನೋವಿದೆ. ಯು ಹ್ಯಾವ್ ಟು like morning 2 hours, evening 2 hours. Even as a software developer, I used to sit on ground and I work every day. Like whenever I have a flexible timings to work with my any work, okay, using laptop or any exams prepare agodu, I used to sit on the ground. Sometimes I also use some comfort zone, okay. Apart from that, I prefer ನನ್ನ ಕಿಡ್ಸ್ಗೆ, ನನ್ನ ಮಕ್ಕಳಿಗೆ, ಟ್ಯೂಷನ್ಸ್ಗೆ ಬರ್ತಾ ಇರೋ ಮಕ್ಕಳು ಅಥವಾ ನಾನು ಎಲ್ಲೇ ಹೋದರೂ ಸೆಷನ್ಸ್ ಮಾಡಿದ್ರು, ಅವರಿಗೆ ಐ ಯೂಸ್ ಟು ಪ್ರಿಫರ್ ಮ್ಯಾಥ್ಸ್. ಮ್ಯಾಟ್ ಮೇಲೆ ಕೂತ್ಕೊಳ್ಳಿ, ಯು ಟೇಕ್ ಯುವರ್ ಓನ್ ಮ್ಯಾಥ್ಸ್. ನೀವು ಅದ್ರ ಮೇಲೆ ಲೈಕ್ ಗ್ರಂಥಗಳು ಓದೋದಾಗಲಿ ಅಥವಾ ಮಂತ್ರಗಳು ಪಠನೆ ಮಾಡೋದು ಅಥವಾ ಮಾರ್ನಿಂಗ್ ಯೋಗಾಸನ ಮಾಡೋದು. ಸೊ ನಿಮ್ಮ ಮ್ಯಾಟ್ ಮೇಲೆ ನೀವು ಆಸನ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ, ಕುತ್ಕೊಂಡು ಓದೋದ್ರಿಂದ ಇಟ್ ಈಸ್ ವೆರಿ 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 ತುಂಬ ಬೆನಿಫಿಟ್ಸ್ ಇದೆ. ಏನೇನು ಬೆನಿಫಿಟ್ಸು, ಅದರಿಂದ ಹೇಗೆ ನಿಮಗೆ ರಿಸಲ್ಟ್ ಬಂದಿದೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಸುಮ್ಮನೆ ಏನೋ ಕೇಳಿಸ್ಕೊಂಡು ನೋಡಿಬಿಟ್ಟು ಆಗಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಯು ಹ್ಯಾವ್ ಟು ಸಿ ದ ರಿಸಲ್ಟ್, ಬಿಕಾಸ್ ಐ ನೀಡ್ ಸಮ್ ಫೀಡ್ಬ್ಯಾಕ್ ಅಲ್ವಾ. ಲೈಕ್ ಇದು ಒಂದೇ ಆಗಬಾರ್ದು. ಇದು ಒಬ್ರಿಗೆ ಟಚ್ ಆದರೂ ಅಥವಾ ಒಬ್ಬರಿಗೆ ರೀಚ್ ಆದರೂ, ಯು ಆರ್ ಮೈ ಲೈಕ್ ಏನು ಹೇಳ್ಬೋದು,